ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. 5 ವರ್ಷ ಪ್ರೀತಿ ಮಾಡ್ದ, ಅಕ್ರಮ ಸಂಬಂಧ ಅಂತ ಕತೆ ಕಟ್ಟಿದ ಹುಡುಗನನ್ನ ಹುಡುಕೊಂಡು ಬಂದು ಗೂಸಾ ಕೊಟ್ಟಿದ್ದಾಳೆ ಯುವತಿ. ಕಲಬುರಗಿ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಇವತ್ತು ಹೈ ಡ್ರಾಮಾ ಆಗಿದೆ. ಇಬ್ಬರು ಪರಸ್ಪರ 5 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ಆದ್ರೆ ಕೊನೆಗೆ ಯುವಕ ಅಕ್ರಮ ಸಂಬಂಧದ ಕತೆ ಕಟ್ಟಿದ್ದಾನೆ. ಹೀಗಾಗಿ ಹುಡುಗನನ್ನ ಹುಡುಕೊಂಡು ಬಂದು ಯುವತಿ ಗೂಸಾ ಕೊಟ್ಟಿದ್ದಾಳೆ. ಈ ಒಂದು ಘಟನೆ ಕಲಬುರಗಿ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ನಡೆದಿರುವಂತದ್ದು. ಮದುವೆ ಆಗುವಂತೆ ಪಟ್ಟು ಹಿಡಿದಾಗ ಅಕ್ರಮ ಸಂಬಂಧದ ಕಥೆ ಕಟ್ಟಿದ್ದಾನೆ ಹುಡುಗ. ಬೆಂಗಳೂರಲ್ಲಿ ಒಂದೇ ಕಂಪನಿಯಲ್ಲಿ ಈ ಜೋಡಿ ಕೆಲಸ ಮಾಡ್ತಾ ಇದ್ರು. ಕಲಬುರಗಿಯ ನಿವಾಸಿ ಇರ್ಫಾನ್ ಹಾಗೆ ಬೆಂಗಳೂರಿನ ರಹೀನಾ ರಾನ್ ಇಬ್ರು ಕೂಡ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಪರಸ್ಪರ 5 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಯುವತಿ ಮದುವೆ ಆಗುವಂತ ಪಟ್ಟು ಹಿಡಿದ್ಲು, ಆ ಸಂದರ್ಭದಲ್ಲಿ ಯುವಕ ಅಕ್ರಮ ಸಂಬಂಧದ ಕತೆ ಕಟ್ಟಿದ್ದಾನೆ ಅಂತ ಯುವತಿ ಹೇಳ್ತಾ ಇದ್ದಾಳೆ. ಅಲ್ಲದೆ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ದೊಡ್ಡ ಹೈಡ್ರಾಮಾ ಮಾಡಿದ್ದಾಳೆ. ಯುವಕನ ಕಪಾಳಕ್ಕೆ ಬಾರಿಸಿ ಆತನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾಳೆ. ಇಬ್ರು ಕೂಡ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ವಿ, ಪರಸ್ಪರ 5 ವರ್ಷಗಳಿಂದ ಪ್ರೀತಿಸ್ತಾ ಇದ್ವಿ. ಆದ್ರೆ ಯಾವಾಗ ಮದುವೆ ಆಗು ಅಂತ ಆತನನ್ನ ಕೇಳಿದ್ನೋ ಆಗ ಆತ ಅಕ್ರಮ ಸಂಬಂಧದ ಕತೆ ಕಟ್ಟಿದ್ದಾನೆ ಅಂತ ಯುವತಿ ಆರೋಪವನ್ನ ಮಾಡಿರುವಂತದ್ದು. ಕಲಬುರಗಿ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಒಂದು ಹೈಡ್ರಾಮಾ ನಡೆದಿದೆ. ಯುವಕ ಯುವತಿ ನಡುವೆ ಜಗಳ ಆಗಿರುವಂತದ್ದು. ಯುವಕನನ್ನ ಹುಡ್ಕೊಂಡು ಹೋಗಿ ಯುವತಿ ಗೂಸಾ ಕೊಟ್ಟಿದ್ದಾಳೆ. ನನ್ ತಂಗಿ ನಿಂತರ ಮಾಡಿಲ್ಲ. ನಿನ್ ಸವಾಸಗೋಸ್ಕರ ಹೊಡಿಬೇಡ, ನನ್ ತಂಗಿ ನಿಂತರ ಮಾಡಿಲ್ಲ. ನನ್ ತಂಗಿ ನಿಂತರ ಮಾಡಿಲ್ಲ. ನಿನ್ ಸವಾಸಗೋಸ್ಕರ ಹೊಡಿಬೇಡ, ನನ್ ತಂಗಿ ನಿಂತರ ಮಾಡಿಲ್ಲ. ನನ್ ತಂಗಿ ನಿಂತರ ಮಾಡಿಲ್ಲ. ನಿನ್ ಸವಾಸಗೋಸ್ಕರ ಹೊಡಿಬೇಡ, ನನ್ ತಂಗಿ ನಿಂತರ ಮಾಡಿಲ್ಲ. ನನ್ ತಂಗಿ ನಿಂತರ ಮಾಡಿಲ್ಲ. ನಿನ್ ಸವಾಸಗೋಸ್ಕರ ಹೊಡಿಬೇಡ, ಬೆಂಗಳೂರಲ್ಲಿ ತಾಲಿಬಾನಿಗಳು ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ನೈತಿಕ ಪೊಲೀಸ್ಗಿರಿ ನಡೆದಿದೆ. ಅನ್ಯ ಕೋಮಿನ ಮಹಿಳೆಗೆ ಡ್ರಾಪ್ ಮಾಡಿದ್ದಕ್ಕೆ ಹಲ್ಲೆ ಮಾಡಲಾಗಿದೆ. ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ ಇಬ್ಬರನ್ನ ಬಂಧಿಸಲಾಗಿದೆ. ಸದ್ದುಗುಂಟೆ ಪಾಳ್ಯ ಪೊಲೀಸರಿಂದ ಇಬ್ಬರನ್ನ ಬಂಧಿಸಲಾಗಿರುವಂತದ್ದು. ಇಬ್ಬರ ಬಂಧನದ ಬಗ್ಗೆ ಕಮಿಷನರ್ ಕೂಡ ಟ್ವೀಟ್ ಮಾಡಿದ್ದಾರೆ. ಡಿಸಿಪಿಯು ಕೂಡ ಇಬ್ಬರ ಬಂಧನದ ಬಗ್ಗೆ ಮಾಹಿತಿ ಕೊಡಲಾಗಿದೆ. ನಿನ್ನೆ ರಾತ್ರಿ ಸುಮಾರಿಗೆ 9 ಗಂಟೆ ಸುಮಾರಿಗೆ ಈ ಒಂದು ಘಟನೆ ಆಗಿತ್ತು. ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ಇಬ್ಬರು ನೈತಿಕ ಪೊಲೀಸ್ಗಿರಿ ಮಾಡಿದ್ರು. ಅನ್ಯ ಕೋಮಿನ ಮಹಿಳೆಯನ್ನ ಡ್ರಾಪ್ ಮಾಡಿದ್ದಕ್ಕೆ ಇಬ್ಬರು ಹಲ್ಲೆ ಮಾಡಿದ್ರು. ಡ್ರಾಪ್ ಮಾಡಿದ ವ್ಯಕ್ತಿ ಮೇಲೆ ಇಬ್ಬರು ವ್ಯಕ್ತಿಗಳು ಹಲ್ಲೆಯನ್ನ ಮಾಡಿದ್ರು. ಈ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದು ತಕ್ಷಣವೇ ಈ ಇಬ್ಬರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇಬ್ಬರ ಬಂಧನದ ಬಗ್ಗೆ ಕಮಿಷನರ್ ಕೂಡ ಟ್ವೀಟ್ ಮಾಡಿದ್ದಾರೆ. ಯಾರು ಹಲ್ಲೆಯನ್ನ ಮಾಡಿದ್ರು, ನೈತಿಕ ಪೊಲೀಸ್ಗಿರಿ ಮಾಡಿದ್ರು, ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಡಿಸಿಪಿ ಅವರು ಕೂಡ ಈ ಕುರಿತಂತೆ ಮಾಹಿತಿಯನ್ನ ನೀಡಿರುವಂಥದ್ದು. ಸುಮಾರು ನಿನ್ನೆ ರಾತ್ರಿ 9 ಗಂಟೆ ಸಂದರ್ಭದಲ್ಲಿ ಸಹೋದ್ಯೋಗಿಯ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ವ್ಯಕ್ತಿಯನ್ನ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಗಲಾಟೆ ಆಗಿದೆ. ಅಲ್ಲದೆ ಆ ವ್ಯಕ್ತಿಗೆ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ. ಈ ಒಂದು ವಿಡಿಯೋ ವೈರಲ್ ಆಗಿತ್ತು. ವೈರಲ್ ಆದ ಬಳಿಕ ಪೊಲೀಸರು ಎಚ್ಚೆತ್ತಿದ್ದಾರೆ. ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. सोशल मीडिया के ऊपर तुम्हें लोग इनके साथ ही जा रही ऐसा बैठले को जाते हाँ धेड़ के साथ ऐसा बैठले को जाते
ಬೆಂಗಳೂರಲ್ಲಿ ನೈತಿಕ ಪೊಲೀಸ್ಗಿರಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ದೂರು ದಾಖಲಾಗಿದ್ದು ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮವನ್ನು ಕೈಗೊಳ್ತೀವಿ, ಇಂತಹ ಘಟನೆಗಳ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ರಾತ್ರಿ ಆದಂತಹ ಘಟನೆ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಪೊಲೀಸರು ಕೂಡ ಅಲರ್ಟ್ ಆಗಿ ಯಾರು ಹಲ್ಲೆಯನ್ನ ಮಾಡಿದ್ರು ಆ ಇಬ್ಬರು ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮವನ್ನ ಕೈಗೊಳ್ಳೋದಾಗಿ ಕೂಡ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಆಲ್ರೆಡಿ ಇಬ್ಬರನ್ನ ಬಂಧಿಸಲಾಗಿದೆ. ಇಂತಹ ಘಟನೆಗಳು ಮರುಕಳಿಸಬಾರದು, ಯಾರೆಲ್ಲ ಈ ರೀತಿ ಮಾಡ್ತಾರೆ ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಟ್ವೀಟ್ ಮಾಡಿರುವಂತದ್ದು. ಸರಿ ಬುರ್ಕಾ ಹಾಕೊಂಡಿರೋರ್ನ ಕುಣಿಸ್ಕೊಂಡು ಹೋದ್ರೆ ಕ್ಯಾಜಿ ನಮ್ ತುಮಾರ शर्म नहीं आ रही है? तुम ना खैर के साथ पिटले को जा रही इनसो शर्म नहीं आ रही है? कैसा चल रहा है जमाना मालूम नहीं है तुम ना लोगों को? इतना हमें लोग इतना रिक्वेस्ट कर रही सोशल मीडिया के ऊपर से तुम्हें लोग इनके साथ ही जा रही इनसो ऐसा पिटले को जाते इनसो हाँ धेड़ के साथ ऐसा पिटले को जाते सो हाँ धेड़ तुम्हें बुरखा कर दल को कौन तो मरा लियो तुम्हें लोग कौन भी पूछते नहीं बुरखा पहनने के सब कमा कहीं को क्या कमा ऐसा क्या जाते सो तुम्हें? अच्छा तुम्हारे घर वाले का नंबर दो नंबर दो नाम सलीम तुम उतरो गाड़ी में से तुम्हारे शोहर का नंबर दो तुम्हारे शोहर का नंबर दो तुम्हारे शोहर का नंबर दो कौन की नहीं दिया नंबर दो बोल दो कौन भी नहीं मालूम होता है बात करे तो कमांग को हेलो कहाँ जा तुम्हें बोलो उतरा तुम्हें निकलो ऑटो पकड़ को दे तुम इस निकलो तुम्हें ऑटो पकड़ को दे मैं नहीं गैर के साथ खाता पवाता नल्ले को बैठी ना नो तुम्हें ये क्या सिखा को हिंसो फिर ऐसा कैसा बैठ को ही मालूम क्या? ಬೆಂಗಳೂರಿನಲ್ಲಿ ಐವರ ಸಾವಿನ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶಂಕರ್ ಮನೆಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ. ಮೂವರು ಬರೆದಿಟ್ಟಿರುವ ಡೆತ್ ನೋಟ್ ಪತ್ತೆಯಾಗಿದೆ. ಇಬ್ರು ಹೆಣ್ಣುಮಕ್ಕಳು ಮಗ ಬರೆದಿಟ್ಟ ಡೆತ್ ನೋಟ್ ಇದೀಗ ಸಿಕ್ಕಿದೆ. ಅಪ್ಪನ ಅನೈತಿಕ ಸಂಬಂಧದ ಬಗ್ಗೆ ಮಗ ಉಲ್ಲೇಖ ಮಾಡಿದ್ದಾನೆ. ಮನೆಯಲ್ಲಿ ಪೊಲೀಸರಿಗೆ 1 ಕೆಜಿ ಚಿನ್ನ 10 ಲಕ್ಷ ರೂಪಾಯಿ ಕೂಡ ಸಿಕ್ಕಿದೆ. ಗಂಡಂದಿರ ಕಿರುಕುಳದ ಬಗ್ಗೆಯೂ ಉಲ್ಲೇಖ ಮಾಡಲಾಗಿದೆ. 4-5 ಪುಟಗಳ ಡೆತ್ ನೋಟ್ ಇದೀಗ ಪೊಲೀಸರಿಗೆ ಸಿಕ್ಕಿದ್ದು ಮಕ್ಕಳ ಡೆತ್ ನೋಟ್ನಿಂದ ಅಪ್ಪನಿಗೆ ಇದೀಗ ಕಂಟಕ ಶುರುವಾದಂತೆ ಕಾಣ್ತಾ ಇದೆ. ಯಾಕಂದ್ರೆ ಈ ಒಂದು ಡೆತ್ ನೋಟ್ನಲ್ಲಿ ಅಪ್ಪನ ಅನೈತಿಕ ಸಂಬಂಧದ ಬಗ್ಗೆ ಮಕ್ಕಳು ಉಲ್ಲೇಖವನ್ನ ಮಾಡಿದ್ದಾರೆ. ಏನೋ 4 ಫೋನ್ 3 ಲ್ಯಾಪ್ಟಾಪ್ ಹಾಗೂ ಕೆಲ ದಾಖಲೆಗಳನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ. ಪರೋಕ್ಷವಾಗಿ ತಂದೆಯೇ ಆತ್ಮಹತ್ಯೆಗೆ ಕಾರಣ ಅಂತ ಉಲ್ಲೇಖವನ್ನ ಮಾಡಿದ್ದಾರೆ ಮಕ್ಕಳು. ಹೀಗಾಗಿ ಶಂಕರ್ ವಿರುದ್ಧ ಪ್ರಕರಣ ದಾಖಲಾಗೋ ಸಾಧ್ಯತೆ ಇದೆ. ಐಪಿಸಿ ಸೆಕ್ಷನ್ 306 ಅಡಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವ ಆರೋಪದಡಿ ಶಂಕರ್ ವಿರುದ್ಧ ಪ್ರಕರಣ ದಾಖಲಾಗೋ ಸಾಧ್ಯತೆ ಇದೆ. ಆತ್ಮಹತ್ಯೆಗೂ ಮುನ್ನ 3 ಮಕ್ಕಳು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ. ಈ ಒಂದು ಡೆತ್ ನೋಟ್ನಲ್ಲಿ ಪರೋಕ್ಷವಾಗಿ ಅಪ್ಪನೇ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರೋ ರೀತಿಯಲ್ಲಿ ಅವರು ಡೆತ್ ನೋಟ್ನಲ್ಲಿ ಬರೆದಿರುವಂಥದ್ದು ಅಲ್ಲದೆ ಅಪ್ಪನ ಅನೈತಿಕ ಸಂಬಂಧದ ಕುರಿತಂತೆ ಕೂಡ ಮಕ್ಕಳು ಈ ಒಂದು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೆಣ್ಣು ಮಕ್ಕಳ ಅವರ ಗಂಡಂದಿರು ಯಾವ ರೀತಿಯಾಗಿ ಅವರಿಗೆ ಕಿರುಕುಳವನ್ನ ಕೊಡ್ತಾ ಇದ್ರು ಅನ್ನೋ ಬಗ್ಗೆ ಕೂಡ ಅವರು ಆ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಎಲ್ಲೋ ಒಂದು ಕಡೆ ಶಂಕರ್ ಅವರೇ ಪರೋಕ್ಷವಾಗಿ ಕಾರಣವಾದಂತೆ ಕಾಣ್ತಾ ಇದೆ. ಹಾಗಾಗಿ ಅವರ ವಿರುದ್ಧವೇ ಇದೀಗ ಪ್ರಕರಣ ದಾಖಲಾಗೋ ಸಾಧ್ಯತೆ ಇದೆ. ಐಪಿಸಿ ಸೆಕ್ಷನ್ 306 ಅಡಿಯಲ್ಲಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿರುವ ಆರೋಪದಡಿ ಕೇಸ್ ದಾಖಲಾಗೋ ಸಾಧ್ಯತೆ ಇದೆ. ಪೊಲೀಸರು ಎಲ್ಲ ಆಂಗಲ್ನಲ್ಲೂ ಕೂಡ ಇದೀಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ತನಕ ಶಂಕರ್ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಅವರ ಪತ್ನಿಯ ವಿರುದ್ಧವೇ ಆರೋಪವನ್ನ ಮಾಡ್ತಾ ಇದ್ರು. ಇಡೀ ನನ್ನ ಕುಟುಂಬದ ಸರ್ವನಾಶಕ್ಕೆ ನನ್ನ ಪತ್ನಿಯೇ ಕಾರಣ ಆದ್ಲು ಅನ್ನುವಂಥ ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಸಾಯೋ ಮುನ್ನ ಆ 3 ಮಕ್ಕಳು ಕೂಡ ಒಂದು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ. ಅದು ಇದೀಗ ಪೊಲೀಸರ ಕೈ ಸೇರಿದೆ. ಅದರಲ್ಲಿ ಮಕ್ಕಳು ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ. ತಂದೆಯ ವಿರುದ್ಧವೇ ಆರೋಪವನ್ನ ಮಾಡಿದ್ದಾರೆ. ಇನ್ನು ತಮ್ಮ ಗಂಡಂದಿರ ವಿರುದ್ಧವೂ ಕೂಡ ಆರೋಪಗಳನ್ನ ಮಾಡಿದ್ದಾರೆ. ಸೊ ಪೊಲೀಸರು ಎಲ್ಲ ಆಂಗಲ್ನಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದು ಶಂಕರ್ ವಿರುದ್ಧವೇ ಪ್ರಕರಣ ದಾಖಲಾಗೋ ಸಾಧ್ಯತೆ ಇದೆ. ವೆಲ್ಕಮ್ ಬ್ಯಾಕ್. ಆನೇಕಲ್ನಲ್ಲಿ ಡ್ರಗ್ಸ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿ ವೇಳೆ 15 ಮಂದಿ ಸ್ಥಳದಲ್ಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಒಟ್ಟು 37 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಇಲ್ಲಿ ತನಕ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೆಲ ವಿದ್ಯಾರ್ಥಿಗಳನ್ನು ಕೂಡ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. 4 ಡಿಜೆಗಳು ಸೇರ್ಕೊಂಡು ಪಾರ್ಟಿಯನ್ನ ನಡೆಸ್ತಾ ಇದ್ರು.
ಆನೇಕಲ್ ಉಪವಿಭಾಗ ಡಿವೈಎಸ್ಪಿ ಮಲೇಶ್ ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಾತ್ರಿ ವೇಳೆ ಕತ್ತಲಲ್ಲಿ ಕೆಲವರು ಓಡ್ ಹೋಗಿ ತಪ್ಪಿಸಿಕೊಂಡಿದ್ರು. ಆಶಿಕ್ ಗೌಡ ಮತ್ತು ಪ್ರಣಬ್ ಇಬ್ಬರೂ ಸೇರಿ ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. 900 ರಿಂದ 1200 ರೂಪಾಯಿ ಎಂಟ್ರಿ ಫೀಸ್ ಅನ್ನ ನಿಗದಿ ಮಾಡಿದ್ರು. ಗಾಂಜಾ ಅಫೀಮು ರೆಸಾರ್ಟ್ ನಲ್ಲಿ ಸಿಕ್ಕಿಲ್ಲ, ಆದ್ರೆ ಎಲ್ಲರಿಗೂ ಬ್ಲಡ್ ಟೆಸ್ಟ್ ಮಾಡಲಾಗುತ್ತೆ ಅಂತ ಆನೇಕಲ್ ಉಪವಿಭಾಗ ಡಿವೈಎಸ್ಪಿ ಮಲೇಶ್ ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ತನಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 37 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾತ್ರಿ ವೇಳೆ ಕತ್ಲಲ್ಲಿ ಒಂದಷ್ಟು ಜನ ತಪ್ಪಿಸ್ಕೊಂಡು ಹೋಗಿದ್ರು. ಇದೀಗ ಅವರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಗಾಂಜಾ ಅಫೀಮು ಪಾರ್ಟಿ ಸಂದರ್ಭದಲ್ಲಿ ಸಿಕ್ಕಿಲ್ಲ, ಬಟ್ ನಾವೆಲ್ಲರಿಗೂ ಕೂಡ ಬ್ಲಡ್ ಟೆಸ್ಟ್ ಮಾಡ್ತೀವಿ ಅಂತ ಡಿವೈಎಸ್ಪಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ನಾವು ಮೇಲ್ನೋಟಕ್ಕೆ ನಮಗೆ ಅಲ್ಲಿ ನಾವು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿದಾಗ ಈ ಡ್ರಗ್ಸ್ ಮತ್ತೆ ಗಾಂಜಾ ಮತ್ತು ಕಂಡು ಬಂದಿಲ್ಲ. ಯಾಕಂದ್ರೆ ನಾವು ತುಂಬಾ ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿದೀವಿ. ಆ ಥರ ಕಂಡು ಬಂದ್ರೆ ಅದನ್ನು ಮುಂದಕ್ಕೆ ಮಾಡ್ತೀವಿ ಸರ್. ಅದೇ ಈಗ ಎನ್ಕ್ವೈರಿ ಮಾಡ್ತಾ ಇದೀವಿ, ಮುಂದೆ ನೋಡೋಣ ಸರ್. ಈಗ ಯಾರ್ಯಾರು ಇದ್ದಾರೆ ವಿದ್ಯಾರ್ಥಿಗಳು ಇವರೆಲ್ಲ ಎಲ್ಲೆಲ್ಲಿ ವ್ಯಾಸಂಗ ಮಾಡ್ತಿದ್ರು ಮತ್ತೆ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರು? ಅಲ್ಲ, ಇದು ಏನು ನಾವು 37 ಜನ ನಾವೇನು ಇದು ಮಾಡಿದ್ವಿ. ಅವರಲ್ಲಿ ಒಂದು 15 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ, ಒಂದು 10 ಜನ ಸ್ಟೂಡೆಂಟ್ಸು ಇದ್ದಾರೆ, ಮತ್ತು ಇನ್ನು ಉಳಿದಂಥವರು ಮಾರ್ಕೆಟಿಂಗು ಬೇರೆ ಬೇರೆ ವರ್ಕ್ಗಳೆಲ್ಲ ಮಾಡ್ತಿದ್ದಾರೆ. ಈಗಾಗಲೇ ನಮ್ಮ IGP ಸಾಹೇಬರು, SP ಸಾಹೇಬರು ಮತ್ತು ನಮ್ಮ ಅಡಿಷನಲ್ SP ಸಾಹೇಬರು ನಮಗೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತೀವಿ. ಸುಖ್ಜಿಂದರ್ ಸಿಂಗ್ ಪಂಜಾಬ್ನ ನೂತನ ಸಿಎಂ ಆಗಲಿದ್ದಾರಾ? ಸಿಎಂ ಹುದ್ದೆಗೆ ಸುಖ್ಜಿಂದರ್ ಹೆಸರು ಫೈನಲ್ ಅಂತ ಹೇಳಲಾಗ್ತಾ ಇದೆ. ಶಾಸಕಾಂಗ ಸಭೆಯಲ್ಲಿ ಸುಖ್ಜಿಂದರ್ ಹೆಸರು ಬಹುತೇಕ ಆಯ್ಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ನವಜೋತ್ ಸಿಂಗ್ ಸಿದ್ದು ಅವರ ಆಪ್ತರಾಗಿರುವ ಸುಖ್ಜಿಂದರ್ 3 ಬಾರಿ ಶಾಸಕರಾಗಿದ್ದಾರೆ. ಸುಖ್ಜಿಂದರ್ ಸಿಂಗ್ಗೆ ಸಿಎಂ ಪಟ್ಟ ಕಟ್ಟೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸಂಜೆ 5 ಗಂಟೆಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಈ ಕುರಿತಂತೆ ಅಧಿಕೃತ ಘೋಷಣೆಯಾಗೋ ಸಾಧ್ಯತೆ ಇದೆ. ಸಿಎಂ ರೇಸ್ನಲ್ಲಿ ಸಾಕಷ್ಟು ಜನರ ಹೆಸರುಗಳು ಕೇಳಿ ಬರ್ತಾ ಇತ್ತು, ಆದರೆ ಫೈನಲಿ ಸುಖ್ಜಿಂದರ್ ಸಿಂಗ್ ಅವರಿಗೆ ಸಿಎಂ ಪಟ್ಟ ಕಟ್ಟೋ ಸಾಧ್ಯತೆ ಇದೆ. ಇನ್ನು ಈ ಸುಖ್ಜಿಂದರ್ ಸಿಂಗ್ ನವಜೋತ್ ಸಿಂಗ್ ಸಿದ್ದು ಅವರ ಆಪ್ತರು ಕೂಡ ಹೌದು. ಸಂಜೆ 5 ಗಂಟೆಗೆ ಈ ಕುರಿತಂತೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಅಧಿಕೃತ ಘೋಷಣೆ ಆಗಲಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಶಾಸಕಾಂಗ ಸಭೆಯಲ್ಲಿ ಸುಖ್ಜಿಂದರ್ ಹೆಸರನ್ನೇ ಆಯ್ಕೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಸಂಜೆ 5 ಗಂಟೆಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಅಧಿಕೃತ ಘೋಷಣೆಯಾಗಲಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ ವೈರಲ್ ಫೀವರ್ ಅಟ್ಟಹಾಸ. ಹವಾಮಾನ ವೈಪರೀತ್ಯವೋ ಅಥವಾ 3ನೇ ಅಲೆ ಮುನ್ಸೂಚನೆ. ಬೆಂಗಳೂರಿನ ಬಹುತೇಕ ಆಸ್ಪತ್ರೆಗಳಲ್ಲಿ ಮಕ್ಕಳ ಬೆಡ್ ಫುಲ್ ಆಗ್ತಾ ಇದೆ. ಇದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ. ದಿನದಿಂದ ದಿನಕ್ಕೆ ವೈರಲ್ ಫೀವರ್ ಕಾಟ ಹೆಚ್ಚಾಗ್ತಾ ಇದ್ದು ಬೆಂಗಳೂರಿನ ಬಹುತೇಕ ಮಕ್ಕಳ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಫುಲ್ ಆಗಿದೆ. ಮಕ್ಕಳನ್ನ ಈ ಫ್ಲೂ ಕಾಡ್ತಾ ಇದ್ದು ವಿಷಮ ಶೀತ ಜ್ವರ, ಡೆಂಗ್ಯೂ ಕಾಟ ಆಗಿದೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 1 ತಿಂಗಳಲ್ಲಿ 10ಕ್ಕೂ ಅಧಿಕ ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಲಾಗಿದೆ. ಪ್ರತಿ ಬಾರಿ ಹವಾಮಾನ ಬದಲಾವಣೆಯಿಂದ ಕಾಯಿಲೆ ಸಾಮಾನ್ಯ, ಆದರೆ ಕಳೆದ ಬಾರಿಗಿಂತ ಈ ಬಾರಿ 35% ರೋಗಿಗಳ ಸಂಖ್ಯೆ ಹೆಚ್ಚಳವಾಗಿರುವಂಥದ್ದು ಆತಂಕವನ್ನ ಹೆಚ್ಚು ಮಾಡಿದೆ. ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆಯಲ್ಲಿ 40 ಬೆಡ್ಗಳಲ್ಲಿ 35 ಬೆಡ್ಗಳು ಈಗ ಭರ್ತಿಯಾಗಿದೆ. ಶುರುವಾದಾಗ ಈ ರೀತಿ ಶ್ವಾಸಕೋಶಕ್ಕೆ, ಲಂಗ್ಸ್ಗೆ ಸಂಬಂಧಪಟ್ಟಂಥ, ಫ್ಲೂಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಇದರಲ್ಲಿ ಫ್ಲೂ ಇನ್ಫ್ಲೂಯೆನ್ಸಾ ಅಂತ ಹೇಳ್ತೀವಿ, ಪ್ಯಾರಾ ಇನ್ಫ್ಲೂಯೆನ್ಸಾ ಅಂತ ಹೇಳ್ತೀವಿ. ಆಮೇಲೆ ಮಕ್ಕಳಲ್ಲಿ ವಿಶೇಷವಾಗಿ ಬ್ರಾಂಕಿಲೈಟಿಸ್ಗೆ ಸಂಬಂಧಪಟ್ಟಂಥ RSV, ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಅಂತ ಹೇಳ್ತೀವಿ. ಈ ಥರ ಲಂಗ್ಸ್ಗೆ ಸಂಬಂಧಪಟ್ಟಂಥ ವಿಷಮ ಶೀತ ಜ್ವರ, ನಿಮೋನಿಯಾ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಆಗೋದು ಸಹಜ. ಸುಮಾರು ಒಂದು 35% ಇದಕ್ಕೆ ಸಂಬಂಧಪಟ್ಟ. ಇನ್ನು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಇತರ ಭಾಗಗಳಲ್ಲೂ ಕೂಡ ಮಕ್ಕಳಲ್ಲಿ ನೆಗಡಿ, ಶೀತ, ಕೆಮ್ಮು, ಜ್ವರ ಪ್ರಕರಣ ಹೆಚ್ಚಾಗ್ತಾ ಇದೆ. ಹೀಗಾಗಿ ಪುಟಾಣಿ ಮಕ್ಕಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗ್ತಾ ಇದೆ. ಬೀದರ್ ಜಿಲ್ಲೆಯಲ್ಲೂ ಕೂಡ ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರ ಕಾಡ್ತಾ ಇದೆ. ಬೀದರ್ ಜಿಲ್ಲೆಯಲ್ಲಿ ಜ್ವರದಿಂದ 450 ಮಕ್ಕಳು ಬಳಲ್ತಾ ಇದ್ದಾರೆ. ನೆಗಡಿ, ಕೆಮ್ಮು, ಜ್ವರ ಇದ್ದವರಿಗೆ 75 ಬೆಡ್ ವ್ಯವಸ್ಥೆಯನ್ನ ಮಾಡಲಾಗಿದೆ. 20 ICU, 57 ಆಕ್ಸಿಜನ್ ಬೆಡ್ ವ್ಯವಸ್ಥೆಯನ್ನ ಬ್ರೀಮ್ಸ್ ಮಾಡಿದೆ. ಜಿಲ್ಲೆಯಲ್ಲಿ ಈಗಾಗಲೇ 21 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ. ಇದು ಮಕ್ಕಳ ಪೋಷಕರಲ್ಲಿ ಆತಂಕವನ್ನ ಹೆಚ್ಚು ಮಾಡ್ತಾ ಇದೆ. ದಿನದಿಂದ ದಿನಕ್ಕೆ ಶೀತ, ಕೆಮ್ಮು, ನೆಗಡಿ, ಜ್ವರದಿಂದ ಮಕ್ಕಳು ಬಳಲ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳು ಫುಲ್ ಆಗ್ತಾ ಇದೆ.
ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿಗೂ ಸಿಸಿಟಿವಿ ಅಳವಡಿಸಲಾಗ್ತಾ ಇದೆ. ಸೇಫ್ ಸಿಟಿ ಪ್ರಾಜೆಕ್ಟ್ ಅಡಿ 3,000 ಸಿಸಿಟಿವಿಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡಲಾಗಿದೆ. ಬಸ್ ನಿಲ್ದಾಣ, ಪ್ರಮುಖ ರಸ್ತೆ, ಸರ್ಕಲ್, ಜಂಕ್ಷನ್ಗಳಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಪಾರ್ಕ್, ಅಂಡರ್ ಪಾಸ್, ನಿರ್ಜನ ಪ್ರದೇಶದಲ್ಲೂ ಸಿಸಿಟಿವಿಯನ್ನು ಅಳವಡಿಸಲಾಗ್ತಾ ಇದೆ. ಮಹಿಳೆಯರು, ಮಕ್ಕಳು, ಹಿರಿಯರು ಓಡಾಡುವ ಕಡೆ ಹೆಚ್ಚಿನ ಒತ್ತು ಕೊಡಲಾಗ್ತಾ ಇದೆ. ಮುಂದಿನ ಏಪ್ರಿಲ್ ವೇಳೆಗೆ ನಗರದೆಲ್ಲೆಡೆ 3ನೇ ಕಣ್ಣಿನ ನಿಗಾ ಇರಲಿದೆ. ಸುಮಾರು 100 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈ ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಸಿಸಿಟಿವಿಗಳ ಮಾನಿಟರ್ ಮಾಡೋದಕ್ಕೆ ಅತ್ಯಾಧುನಿಕ ಕಂಟ್ರೋಲ್ ರೂಮ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಮುಂದಿನ ವರ್ಷದ ಒಳಗಡೆ ಈ ಒಂದು ಏನು ಯೋಜನೆಯನ್ನ ಹಾಕೊಳ್ಳಲಾಗಿದೆ, ಈ ಒಂದು ಯೋಜನೆಯನ್ನ ಸಂಪೂರ್ಣಗೊಳಿಸುವ ಒಂದು ಗುರಿಯನ್ನ ಇಟ್ಕೊಳ್ಳಲಾಗಿದೆ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.